ಅಲ್ಲೊಂದು ಅದ್ರದ್ದು ಫ್ರೆಂಡ್. ಸ್ನೇಹಿತರೆ ನಮಸ್ಕಾರ, ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಒಂದು ಒಳ್ಳೆ ಟೆಂಪಲ್ನ ತೋರಿಸ್ತೀವಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಇದು ಒಂದು ಹಿಡನ್ ಟೆಂಪಲ್ ಅಂತಲೇ ಅನ್ಕೊಳ್ಳಿ, ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾವಿವತ್ತು ಹೆಬ್ರಿ ಹತ್ರ ಒಂದು ಪುಟ್ಟ ಗ್ರಾಮದಿಂದ ಹೊರಡ್ತಾ ಇದ್ದೀವಿ. ಆಗುಂಬೆ ಘಾಟ್ ಇಳಿದ್ರೆ ಸಿಗುವಂಥ ಒಂದು ಗ್ರಾಮ. ಸೊ ನಾವು ಟ್ರಾವೆಲ್ ಮಾಡ್ತಾ ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮಳೆನೂ ಬರ್ತಾ ಇದೆ. ನಾವೀಗೊಂದು 5-6 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಗೆ ಇಲ್ಲೊಂದು ನದಿ ಕಾಣ್ತಾ ಇದೆ, ಬ್ರಿಡ್ಜ್. ಸೊ ಯಾವ ನದಿ ಅಂತ ನೋಡೋಣ ಬನ್ನಿ. ಈ ನದಿಯ ಹೆಸರು ಸೀತಾ ನದಿ ಅಂತೇಳಿ ಮೈ ತುಂಬಿ ಹರಿತಾ ಇದೆ. ಏನಂತ ಹೇಳಿದ್ರೆ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಹರಿತಾ ಇದೆ ನದಿ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ನೋಡೋಣ ಇವತ್ತು ಹೋಗ್ತಾ ಇರೋ ಟೆಂಪಲ್ ಯಾವ ಥರ ಇರುತ್ತೆ ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ. ಸೊ ನಾವಿವಾಗ ಬಂದು ತಲುಪಿದ್ದೀವಿ ವರಂಗ ಕ್ಷೇತ್ರ. ಸ್ನೇಹಿತರೆ ನೋಡೋದಕ್ಕೆ ಕಲ್ಯಾಣಿ ಥರ ಇದೆ, ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ನಾವು ಈ ಕಲ್ಯಾಣಿ ದಾಟಿ ಮತ್ತೆ ಇನ್ನೊಂದು ಕಲ್ಯಾಣಿ ಥರ ಇದೆ, ಅದು ಕೆರೆ ಅಂತ ಹೇಳ್ತಾರೆ. ಸೊ ಅದರ ಮಧ್ಯದಲ್ಲಿ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಹೋಗ್ಬೇಕು ನೋಡಿ, ಈ ದೇವಸ್ಥಾನ. ಬನ್ನಿ ಇವಾಗ ಮೊದಲನೇ ದೇವಸ್ಥಾನವನ್ನು ವಿಸಿಟ್ ಮಾಡಿ ದರ್ಶನ ಪಡ್ಕೊಂಡು ಮುಂದಕ್ಕೆ ಹೋಗೋಣ. ನೋಡಿ ಇಲ್ಲಿ ಬರೆದಿದ್ದಾರೆ ನೇಮಿನಾಥ ಸ್ವಾಮಿ ಬಸದಿ ಅಂತೇಳಿ. ವೀಕ್ಷಕರಲ್ಲಿ ಪ್ರಮುಖವಾಗಿ 3 ಬಸದಿಗಳಿದ್ದಾವೆ. ಅಂದರೆ ಕೆರೆ ಬಸದಿ, ಚತುರ್ಮುಖ ಬಸದಿ ಅಂತಲೂ ಕರೀತಾರೆ. ಅದೇ ಇಲ್ಲಿನ ಆಕರ್ಷಣೆ. ಮತ್ತು ಅದಾದಮೇಲೆ ಇವಾಗ ನೋಡ್ತಿದ್ದೀವಲ್ಲ ನೇಮಿನಾಥ ಬಸದಿ ಅಂತೇಳಿ. ಇನ್ನೊಂದು ಚಂದ್ರನಾಥ ಬಸದಿ ಅಂತ ಇದೆ, ಅದು ಮಠಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ. ಸೊ ಈಗ ನೇಮಿನಾಥ ಬಸದಿ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ದೇವರ ದರ್ಶನವನ್ನು ಮಾಡಿಕೊಂಡು ಬರೋಣ ಬನ್ನಿ. ಇವಾಗ ದರ್ಶನ ಮಾಡ್ಕೊಂಡಿದ್ದೀವಿ, ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ಬಹಳ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ನೋಡಿ. ನಾವು ಹಳೆಯ ವಿಗ್ರಹಗಳನ್ನೆಲ್ಲ ನೋಡ್ಬೋದು. ತುಂಬ ಪ್ರಶಾಂತವಾದಂತಹ ಸ್ಥಳ ಆ್ಯಕ್ಚುಲಿ. ಬನ್ನಿ ಮುಂದೆ ಹೋಗೋಣ. ನಮಗೂ ಕ್ಯೂರಿಯಾಸಿಟಿ ಇದೆ, ಕೆರೆ ಬಸದಿ ಯಾವ ಥರ ಇದೆ ಏನು ಅಂತೇಳಿ ನೋಡೋದಕ್ಕೆ. ನಾವಿವಾಗ ಹೋಗ್ತಾ ಇರೋದು ಚಂದ್ರನಾಥ ಬಸದಿ ಅಥವಾ ಮಠದ ಬಸದಿ ಅಂತಲೂ ಕರೀತಾರೆ. ಒಳ್ಳೆ ಮಳೆ ಆಗ್ತಿರೋದ್ರಿಂದ ಅದ್ಭುತವಾದಂಥ ದೃಶ್ಯ ನೋಡೋಕ್ಕೆ ಸಿಕ್ಕಿದೆ ನಮಗೆ ಆ್ಯಕ್ಚುಲಿ. ಇದನ್ನು ಮುಗಿಸ್ಕೊಂಡು ನಾವು ಇವಾಗ ಕೆರೆ ಬಸದಿ ಕಡೆ ಹೋಗ್ತಾ ಇದ್ದೀವಿ. ಇದೇ ಇಲ್ಲಿನ ಆಕರ್ಷಣೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ. ನಾವು ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ಈಗ ಹುಷಾರಾಗಿ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಒಂದು 100 ಮೀಟರ್ಸು 150 ಮೀಟರ್ಸ್ ಅಷ್ಟು ಅಂದಾಜು, ಒಂದು 100 ಮೀಟರ್ಸ್ ಇರ್ಬೋದು, ನಾವು ಕೆರೆ ಬಸದಿಗೆ ಹೋಗಬೇಕಾಗುತ್ತೆ ದೋಣಿಯಲ್ಲಿ. ವೀಕ್ಷಕರ ಕೆರೆ ಬಸದಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಆಲ್ರೆಡಿ ಹೇಳಿದ್ದೀವಿ. ಇದು 12ನೇ ಶತಮಾನದ ಒಂದು ಪ್ರಾಚೀನ ಜೈನ ದೇವಾಲಯವಾಗಿದ್ದು ಇದನ್ನು ಚತುರ್ಮುಖ ಬಸದಿ ಅಂತಲೂ ಕೂಡ ಕರೀತಾರೆ. ಇಲ್ಲಿಂದ ವೀಕ್ಷಣೆ ಮಾಡೋದಕ್ಕೆ ಎಷ್ಟು ನಯನ ಮನೋಹರವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಅದನ್ನು ಅನುಭವಿಸ್ಬೇಕು, ಬಿಟ್ಟರೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಮಳೆನೂ ಬರ್ತಾ ಇರೋದ್ರಿಂದ ನಾವು ಛತ್ರಿ ಸಹಾಯದೊಂದಿಗೆ ಮತ್ತು ದೋಣಿಯ ಸಹಾಯದೊಂದಿಗೆ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಈಗ ಈ ಕೆರೆ ಬಸದಿಯ ಪ್ರಮುಖ ಆರಾಧ್ಯ ದೈವರು ಅಂತ ಹೇಳಿದ್ರೆ ಪಾರ್ಶ್ವನಾಥ ಭಗವಾನರು, ಜೈನ ಧರ್ಮದ 23ನೇ ತೀರ್ಥಂಕರರು. ನಮ್ಮ ಜರ್ನಿ ಇವಾಗ ಪ್ರಾರಂಭ ಆಗಿದೆ. ಹೊರ ರಾಜ್ಯದವರು ಕೂಡ ನಮ್ಮ ದೋಣಿಯಲ್ಲೇ ಪ್ರಯಾಣಿಸ್ತಾ ಇದ್ದರು. ಅವರು ಭಜನೆ ಮಾಡ್ತಾಯಿದ್ರು, ಹಾಗಾಗಿ ಅವ್ರ ಜೊತೆ ನಾವು ಪಾಲ್ಗೊಂಡಿದ್ದೀವಿ. ಆ್ಯಕ್ಚುಲಿ ಈ ದೋಣಿಯ ಒಂದು ಜರ್ನಿ ಇದೆಯಲ್ಲ, ಪಯಣ ಬಹಳ ಒಂದು ಅವಿಸ್ಮರಣೀಯ. ಇಲ್ಲಿ ಬಂದಿದ್ದವರೆಲ್ಲ ಹೇಳ್ತಾ ಇದ್ರು ನಾವು ಈ ಥರ ಪ್ಲೇಸ್ನ ಬೇರೆ ಎಲ್ಲೂ ನೋಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಕೂಡ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಏನು ಅಂತ ಹೇಳಿದ್ರೆ ನೀಟ್ನೆಸ್ನೆಲ್ಲ ಮೇಂಟೈನ್ ಮಾಡಿ.
ಇಲ್ಲಿ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿದ್ದಾವೆ. ಅಂದರೆ ಮುಗುಳುನಗೆ ಸಿನಿಮಾದ ಒಂದು ಹಾಡು ಕೂಡ ಇಲ್ಲಿ ಶೂಟಿಂಗ್ ಆಗಿದೆ. 800 ವರ್ಷಗಳಿಗೂ ಅಧಿಕವಾದಂತಹ ಒಂದು ಹಳೆಯದಾದಂತಹ ಒಂದು ದೇವಸ್ಥಾನ. ಆ್ಯಕ್ಚುಲಿ ಹಿಡನ್ ಟೆಂಪಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇದು. ಜೈ. ಈ ದಿನದ ದೋಣಿ ಪ್ರಯಾಣದಲ್ಲಿ ನಾವೇ ಲಾಸ್ಟ್ ಪ್ರಯಾಣಿಕರು. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಲೇಟ್ ಆಗಿತ್ತು, ಒಂದು 5 ಗಂಟೆ ಸಮಯ, ಮಳೆನೂ ಬರ್ತಾಯಿತ್ತು. ಹಾಗಾಗಿ ದೇವಸ್ಥಾನ ಕ್ಲೋಸ್ ಮಾಡ್ತಿದ್ರು. ನಮಗಾಗಿ ಅಲ್ಲಿ ಅರ್ಚಕರು ವೆಯ್ಟ್ ಮಾಡ್ತಿದ್ರು. ಅವ್ರಿಗೆ ನಾವು ದೋಣಿಯಿಂದ ಹೊರಟಿರೋದು ಆ ಕಡೆಯಿಂದ ಕಾಣಿಸುತ್ತಲ್ಲ, ಹಾಗಾಗಿ ಅವರು ಕೂಡ ಪಾಪ ವೆಯ್ಟ್ ಮಾಡ್ತಿದ್ರು. ವೀಕ್ಷಕರು, ಈ ದೇವಸ್ಥಾನ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿದೆ. ಕಾರ್ಕಳದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಉಡುಪಿಯಿಂದ ಸುಮಾರು 37ರಿಂದ 40 ಕಿಲೋಮೀಟರ್ ಅಂದ್ಕೊಳ್ಳಿ. ಹೆಬ್ರಿಯಿಂದ ಒಂದು 8-9 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಕೆರೆ ಮಧ್ಯದಲ್ಲಿದೆ ನೋಡಿ. ಮಳೆನೂ ಬರ್ತಾ ಇರೋದ್ರಿಂದ, ಕೆರೆ ತುಂಬಿರೋದ್ರಿಂದ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಅದಕ್ಕೇನೋ ಆಗ್ತಾರೆ ಅಂದ್ಬಿಟ್ಟು ಬರ್ತಾ ಇದೆ ಅದು. ಸೂಪರ್. ಅಲ್ಲೊಂದು ಅದ್ರದ್ದು ಫ್ರೆಂಡ್. ವೀಕ್ಷಕರು ರೀಚ್ ಆಗಿದ್ದೀವಿ. ವೀಕ್ಷಕರೇ, ನೀವೇನಾದರೂ ಈ ಸ್ಥಳವನ್ನು ಭೇಟಿ ಮಾಡಿದ್ರೆ, ಈ ದೇವಸ್ಥಾನವನ್ನು ಭೇಟಿ ಮಾಡಿದ್ರೆ, ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನೀಟ್ನೆಸ್ನ ಮೇಂಟೈನ್ ಮಾಡಿ, ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ವಾತಾವರಣವನ್ನು ಶುಚಿಯಾಗಿಡುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬನ್ನಿ, ಪಾರ್ಶ್ವನಾಥ ದೇವರ ದರ್ಶನವನ್ನು ಮಾಡೋಣ. ನೀವು ಕೂಡ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ, ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಳ್ಳೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.